ಭಾರತದ ಭಕ್ತರ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದ ದೇವರು ಯಾರು ಎಂದರೆ ಅದು ಅಯ್ಯಪ್ಪ ಸ್ವಾಮಿ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಕಠಿಣ ವ್ರತ ಮಾಡಿ ಶಬರಿಮಲೆ ದೇವಾಲಯಕ್ಕೆ ಹೋಗಿ ಸ್ವಾಮಿಯ ದರ್ಶನ ಪಡೆಯುತ್ತಾರೆ. ಆದರೆ ಅಯ್ಯಪ್ಪ ಸ್ವಾಮಿಯ ಜನನ ಹೇಗೆ ಆಯಿತು? ಅವರು ಯಾಕೆ ಭೂಮಿಗೆ ಬಂದರು? ಮಹಿಷಿ ಎಂಬ ರಾಕ್ಷಸಿಯನ್ನು ಹೇಗೆ ಸಂಹರಿಸಿದರು? ಇವೆಲ್ಲ ವಿಷಯಗಳನ್ನು ಈಗ ತಿಳಿದುಕೊಳ್ಳೋಣ. ಅಯ್ಯಪ್ಪ ಸ್ವಾಮಿಯ ಜನನ. ಪುರಾಣಗಳ ಪ್ರಕಾರ ಒಮ್ಮೆ ದೇವತೆಗಳು ಮಹಿಷಿ ಎಂಬ ರಾಕ್ಷಸಿಯ ಅಟ್ಟಹಾಸದಿಂದ ತುಂಬಾ ಕಷ್ಟ ಅನುಭವಿಸುತ್ತಿದ್ದರು. ಅವಳು ಬಹಳ ಬಲಿಷ್ಠಳು, ಯಾರಿಗೂ ಅವಳನ್ನು ಸೋಲಿಸಲು ಆಗುತ್ತಿರಲಿಲ್ಲ. ಆ ಸಮಯದಲ್ಲಿ ದೇವತೆಗಳು ವಿಷ್ಣು ಮತ್ತು ಶಿವರನ್ನು ಪ್ರಾರ್ಥಿಸಿದರು. ಆಗ ವಿಷ್ಣು ಮೋಹಿನಿ ಎಂಬ ರೂಪವನ್ನು ತಾಳಿದರು. ಶಿವ ಮತ್ತು ಮೋಹಿನಿಯ ದಿವ್ಯ ಸಂಯೋಗದಿಂದ ಒಬ್ಬ ದಿವ್ಯ ಶಿಶು ಹುಟ್ಟಿದನು. ಆ ಶಿಶುವೇ ಅಯ್ಯಪ್ಪ ಸ್ವಾಮಿ. ಅವರನ್ನು ಹರಿಹರ ಪುತ್ರ ಎಂದು ಕರೆಯುತ್ತಾರೆ. ಅಂದರೆ ಶಿವ ಮತ್ತು ವಿಷ್ಣು ಇಬ್ಬರ ಶಕ್ತಿಯಿಂದ ಜನಿಸಿದ ದೇವರು. ಪಂಡಳಂ ರಾಜನಿಗೆ ಸಿಕ್ಕ ದಿವ್ಯ ಮಗು. ಆ ಸಮಯದಲ್ಲಿ ಪಂಡಳಂ ರಾಜ್ಯವನ್ನು ರಾಜಶೇಖರ ಎಂಬ ರಾಜನು ಆಳುತ್ತಿದ್ದನು. ಒಂದು ದಿನ ರಾಜನು ಕಾಡಿನಲ್ಲಿ ಬೇಟೆಗೆ ಹೋದಾಗ ನದಿಯ ತೀರದಲ್ಲಿ ಒಂದು ದಿವ್ಯ ಶಿಶುವನ್ನು ಕಂಡನು. ಆ ಮಗುವಿನ ಕುತ್ತಿಗೆಯಲ್ಲಿ ಒಂದು ಗಂಟೆ ಇತ್ತು. ಆ ಕಾರಣಕ್ಕೆ ರಾಜನು ಆ ಮಗುವಿಗೆ ಮಣಿಕಂಠ ಎಂದು ಹೆಸರಿಟ್ಟನು. ರಾಜನು ಆ ಮಗುವನ್ನು ಅರಮನೆಗೆ ಕರೆದುಕೊಂಡು ಬಂದು ತನ್ನ ಮಗನಂತೆ ಬೆಳೆಸಿದನು. ಮಣಿಕಂಠನ ಬಾಲ್ಯ. ಮಣಿಕಂಠ ತುಂಬಾ ಜ್ಞಾನಿ ಮತ್ತು ಶಕ್ತಿಶಾಲಿಯಾಗಿದ್ದನು. ಅವನು ಬಾಲ್ಯದಲ್ಲೇ ಯೋಗ, ಶಾಸ್ತ್ರ ಮತ್ತು ಯುದ್ಧಕಲೆಯಲ್ಲಿ ಪರಿಣತಿಯಾದನು. ಒಮ್ಮೆ ಗುರುಕುಲದಲ್ಲಿ ಮಣಿಕಂಠನ ದಿವ್ಯಶಕ್ತಿ ಎಲ್ಲರಿಗೂ ಗೊತ್ತಾಯಿತು. ಅವನು ಅಂಧ ಬಾಲಕನಿಗೆ ದೃಷ್ಟಿ ನೀಡಿದನು. ಇದರಿಂದ ಎಲ್ಲರೂ ಅವನು ಸಾಮಾನ್ಯ ಮನುಷ್ಯ ಅಲ್ಲ ಎಂದು ತಿಳಿದುಕೊಂಡರು. ಮಹಿಷಿಯ ಸಂಹಾರ. ಒಮ್ಮೆ ಮಹಿಷಿ ಎಂಬ ರಾಕ್ಷಸಿ ಭೂಮಿಯಲ್ಲಿ ಅಟ್ಟಹಾಸ ಮಾಡುತ್ತಿದ್ದಳು. ಆಕೆಯನ್ನು ಸಂಹರಿಸಲು ದೇವತೆಗಳು ಮಣಿಕಂಠನನ್ನು ಕಳುಹಿಸಿದರು. ಮಣಿಕಂಠ ಕಾಡಿಗೆ ಹೋಗಿ ಮಹಿಷಿಯ ಜೊತೆ ಭಯಾನಕ ಯುದ್ಧ ಮಾಡಿದನು. ಕೊನೆಗೆ ಅವಳನ್ನು ಸಂಹರಿಸಿದನು. ಅದರ ನಂತರ ದೇವತೆಗಳು ಮಣಿಕಂಠನೇ ಅಯ್ಯಪ್ಪ ಸ್ವಾಮಿ ಎಂದು ಘೋಷಿಸಿದರು. ಶಬರಿಮಲೆ ದೇವಸ್ಥಾನದ ಸ್ಥಾಪನೆ. ಮಹಿಷಿಯನ್ನು ಸಂಹರಿಸಿದ ನಂತರ ಮಣಿಕಂಠನು ತನ್ನ ದಿವ್ಯ ರೂಪವನ್ನು ತೋರಿಸಿದನು. ಅವರು ರಾಜಶೇಖರಿಗೆ ಹೇಳಿದರು, ನನ್ನಿಗಾಗಿ ಒಂದು ದೇವಸ್ಥಾನ ನಿರ್ಮಿಸಿ, ಜನರು ಇಲ್ಲಿ ಬಂದು ನನ್ನನ್ನು ಪೂಜಿಸಲಿ. ಅದರಂತೆ ಕೇರಳದ ಅರಣ್ಯ ಪ್ರದೇಶದಲ್ಲಿ ಶಬರಿಮಲೆ ದೇವಸ್ಥಾನ ನಿರ್ಮಿಸಲಾಯಿತು. ಅಯ್ಯಪ್ಪ ವ್ರತ. ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆಯಲು ಭಕ್ತರು 41 ದಿನಗಳ ವ್ರತ ಮಾಡುತ್ತಾರೆ. ಈ ವ್ರತದಲ್ಲಿ ಕಪ್ಪು ಅಥವಾ ನೀಲಿ ಬಟ್ಟೆ ಧರಿಸಬೇಕು, ಮಾಂಸಾಹಾರ ತ್ಯಜಿಸಬೇಕು, ಬ್ರಹ್ಮಚಾರ್ಯ ಪಾಲಿಸಬೇಕು, ಪ್ರತಿದಿನ ಭಕ್ತಿ ಪೂಜೆ ಮಾಡಬೇಕು. ಈ ವ್ರತದ ನಂತರ ಭಕ್ತರು ಇರುಮುಡಿ ಹೊತ್ತು ಶಬರಿಮಲೆ ಯಾತ್ರೆ ಮಾಡುತ್ತಾರೆ. ಸ್ವಾಮಿಯ ಸಂದೇಶ. ಅಯ್ಯಪ್ಪ ಸ್ವಾಮಿಯ ಭಕ್ತಿ ಒಂದು ಮಹತ್ವದ ಸಂದೇಶ ನೀಡುತ್ತದೆ. ಎಲ್ಲರೂ ಸಮಾನರು. ಜಾತಿ, ಧರ್ಮ, ವರ್ಗ ಯಾವುದೂ ಮುಖ್ಯವಲ್ಲ. ಶಬರಿಮಲೆ ಯಾತ್ರೆಯಲ್ಲಿ ಎಲ್ಲರೂ ಒಂದೇ ಮಾತು ಹೇಳುತ್ತಾರೆ, ಸ್ವಾಮಿಯೇ ಶರಣಂ ಅಯ್ಯಪ್ಪ. ಸಮಾಪ್ತಿ. ಇಂದಿಗೂ ಲಕ್ಷಾಂತರ ಭಕ್ತರು ಕಷ್ಟಗಳನ್ನು ಮರೆತು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕಾಗಿ ಶಬರಿಮಲೆ ಯಾತ್ರೆ ಮಾಡುತ್ತಾರೆ. ಅವರ ಭಕ್ತಿ, ಶಿಸ್ತು ಮತ್ತು ಸಮಾನತೆಯ ಸಂದೇಶವೇ ಅಯ್ಯಪ್ಪ ಸ್ವಾಮಿಯ ಮಹತ್ವ. ಸ್ವಾಮಿಯೇ ಶರಣಂ ಅಯ್ಯಪ್ಪ.